ಸ್ವಲ್ಪ ಸಾಲ್ಟ್ ಬೇಕಾಗುತ್ತೆ. ಓಕೆ. ಕರಿ ಪೇಸ್ಟ್ ಅಲ್ಲೂ ಸಾಲ್ಟ್ ಇರುತ್ತೆ, ಅಂದ್ರೆ ಸ್ವಲ್ಪ, ಯಾಕಂದ್ರೆ ಮಿಲ್ಕ್ ಆಡ್ ಮಾಡ್ತಾ ಇದೀವಂತ. ಶ್ರದ್ಧಾ, ನೀವು ಅಟ್ಲೀಸ್ಟ್ ಅಡ್ಗೆ ಮಾಡೋ ತರ ಆಕ್ಟಿಂಗ್ ಮಾಡಿ ಅಲ್ಲಿ, ಸುಮ್ಮನೆ ನಿಮ್ ಕೈಯಲ್ಲಿ ಮಾಡಲ್ಲ ಇದು. ಥ್ಯಾಂಕ್ ಯು, ಐ ಆಮ್ ಆನರ್ಡ್. ಬಿಕಾಸ್ ಆಕ್ಟಿಂಗ್ ಅನ್ನೋದು ನಮ್ಮ ಶ್ರದ್ಧಾಗೆ ಬಯಸದೇ ಬಂದ ಭಾಗ್ಯ. ಹೆಂಗ್ ಶುರು ಆಯ್ತು ಆಕ್ಟಿಂಗ್ ಕಥೆ? ಚೆನ್ನಾಗಿ ಆಕ್ಟಿಂಗ್ ಕಥೆ ತುಂಬಾ ಸಣ್ಣ ವಯಸ್ಸಿಂದಾನೇ ನಂಗೆ ಆಕ್ಟಿಂಗ್ ಅಂದ್ರೆ ತುಂಬಾ ಇಷ್ಟ. ಮಾಡ್ಬೇಕು ಅಂತ ಇಷ್ಟ ತುಂಬಾ ಆಯ್ತು. So, ಕನ್ನಡಿ ಮುಂದೆ ಎಲ್ಲ ನಿಂತ್ಕೊಂಡು ಈ ತರ ಎಲ್ಲ ಡ್ರಾಮಾ ಎಲ್ಲ ಮಾಡ್ತಿದ್ರಿ? ಅಫ್ಕೋರ್ಸ್. ಅದು ಬಾಗಲ್ ಲಾಕ್ ಮಾಡಿ ಯಾರು ನೋಡ್ಬಾರ್ದಲ್ಲ, ಶೈ ಫೀಲಿಂಗ್ ಬರ್ತಿತ್ತು. ಬಟ್ ಎನಿವೇ ದೆನ್ ಬೆಂಗಳೂರಿಗೆ ಶಿಫ್ಟ್ ಆದ್ಮೇಲೆ ನನಗೆ ಗೊತ್ತಾಯ್ತು ಥಿಯೇಟರ್ ಸೀನ್ ಇಸ್ ಅಮೇಝಿಂಗ್ ಇನ್ ಬ್ಯಾಂಗ್ಳೂರ್ ಅಲ್ವಾ. ಎಷ್ಟೊಂದು ಥಿಯೇಟರ್ ಗ್ರೂಪ್ಸ್ ಇದಾವೆ. ಸೊ ಒಂದಿನ ನನ್ನ ಫ್ರೆಂಡ್ಸಿಗೂ ಗೊತ್ತಿತ್ತು ನಂಗೆ ಆಕ್ಟಿಂಗ್ ಅಂದ್ರೆ ನಂಗೆ ಮಾಡ್ಲೇಬೇಕು ಆಸೆ ಇದೆ ಅಂತ. ಅಂಡ್ ಒನ್ ಡೇ ನಮ್ ಫ್ರೆಂಡ್ ರಿಯಾ ಅಂತ ಒಬ್ಳು, ಅವಳು ಫೇಸ್ಬುಕ್ ಅಲ್ಲಿ ಯಾವ್ದೋ ಒಂದು ಪೋಸ್ಟ್ ನೋಡಿದಾಳೆ. ಯಾರು ಶೇರ್ ಮಾಡಿದ್ರು ಕಾಸ್ಟಿಂಗ್ ಕಾಲ್ ಅಲ್ಲಿ ವಿ ವಿಲ್ ಪುಟ್ ಅ ಪಾಸ್ ದೇರ್. Okay. ಬಿಕಾಸ್ ಮೇಡಮ್ ಇಲ್ಲೇನೋ ಇದು ತುಂಬಾ ಈಗ ನಾವು ಕರೀತಾ ಇದಾರೆ. ಕೋಕೋನಟ್ ಮಿಲ್ಕ್ ಹಾಕ್ತಾ ಇದೀವಿ. ಹಾಕ್ತಾ ಇದೀವಿ. ಚೆನ್ನಾಗಿ ಇವಾಗ ಮಿಕ್ಸ್ ಆಗ್ಬೇಕು. ಕೋಕೋನಟ್ ಕ್ರೀಮ್ ಅಥವಾ ಕೋಕೋನಟ್ ಮಿಲ್ಕ್ ಅನ್ನ ಹಾಕ್ಬೇಕು. ಸರಿ, ಹೌದು. ಸಿ ಫಾರ್ ಕೋಕೋನಟ್, ಸಿ ಫಾರ್ ಕಾಸ್ಟಿಂಗ್ ಕಾಲ್. ಸೊ ಹೇಳಿದ್ಲು ವೈ ಡೋಂಟ್ ಯು ಟ್ರೈ, ಫೇಸ್ಬುಕ್ ಅಲ್ಲಿ ನೋಡಿದೀನಿ ಕೋರಮಂಗಲಲ್ಲಿ ಇದೆ ಆಡಿಷನ್ ಅಂತ. Okay. ಸೊ ಐ ಸೆಡ್ ಓಕೆ ನೋಡೋಣ, ಹೋಗಿ ನೋಡೋಣ. ಹೋದೆ, ಆಡಿಷನ್ ಕೊಟ್ಟೆ. ಒಂದ್ ವಾರದ ಆದ್ಮೇಲೆ ಓಕೆ ನೀವು ಸೆಲೆಕ್ಟ್ ಆಗ್ಬಿಟ್ಟಿದೀರಾ ಅಂತ ಕಾಲ್ ಬಂತು. ಸೊ ಸೆಲೆಕ್ಟ್ ಆದೆ, ರಿಹರ್ಸಲ್ಸ್ ಹೋದೆ. ಮತ್ತೆ ಫಸ್ಟ್ ಸತಿ ಸ್ಟೇಜ್ ಅಲ್ಲಿ ಪರ್ಫಾರ್ಮ್ ಮಾಡಿದಾಗ ಸುಧಾ ಬಂದಿದ್ದು, ಅಮ್ಮ, ಎಲ್ಲಾರು ಆಲ್ ಮೈ ಫ್ರೆಂಡ್ಸ್ ಸಪೋರ್ಟ್. ಸೊ ಆದ್ರೆ ಈಗ ನೋಡಿದ್ರೆ ಫಸ್ಟ್ ಸುಧಾ ಇಷ್ಟ ಆಯ್ತಾ ನಾನು ಇಲ್ಲ ಆಗ್ಲಿಲ್ಲ. ಬಿಕಾಸ್ ನಾನು ಈಗ್ಲೂ ಆ DVD ನೋಡ್ತೀನಿ, ನನ್ಗೆ ಅಳು ಬರುತ್ತೆ. ಯಾಕಪ್ಪ ಇದ್ ಮಾಡ್ದೆ, ಎಷ್ಟು ಕೆಟ್ಟದಾಗಿತ್ತು ಅಂದ್ರೆ ನನ್ನ ಆಕ್ಟಿಂಗ್, ನನ್ನ ಪರ್ಫಾರ್ಮೆನ್ಸ್ ಅಷ್ಟು ಚೆನ್ನಾಗಿರ್ಲಿಲ್ಲ. ವಾಟ್ ವಾಸ್ ದಟ್ ಪ್ಲೇ ಆಲ್ ಅಬೌಟ್? ಸೊ ಇಟ್ ವಾಸ್ ಅ ಪ್ಲೇ ಕಾಲ್ಡ್ ಡ್ರೀಮ್ಸ್. ಓಕೆ. ಅದು ಒಂದು ಮ್ಯೂಸಿಕಲ್ ತರ. ಅಲ್ಲಿ ಅದ್ರಲ್ಲೂ ಆಕ್ಟಿಂಗ್ ಹೋಯ್ತು, ಹಾಡೋದು ಇತ್ತು, ಡಾನ್ಸಿಂಗ್ ಹೋಯ್ತು. ನಾನ್ ಹಾಡ್ತಾ ಇದ್ದೆ. ಓಕೆನಾ. ಆದ್ರೆ ಈಗ ನೋಡಿದ್ರೆ ನಂಗೊಂಥರ ಅಯ್ಯೋ ಯಾಕೆ ಮಾಡ್ದೆ, ಯಾರು ನೋಡ್ಬಾರ್ದು ಇಡೀ ವಿಡಿಯೋನ, ಇದನ್ನ ಬಚ್ಚಿಡ್ಬೇಕು ಅಂತ. ಸುಮಾರು ಜನರು ಖಂಡಿತವಾಗ್ಲೂ ಈ ಡ್ರೀಮ್ಸ್ ಅನ್ನೋ ನಾಟಕ ನೋಡಿರಲ್ಲ. ಆ DVD ನಿಮ್ ಕೈಗೆ ಸಿಗೋದೂ ಇಲ್ಲ. ಹಂಗಿರುವಾಗ ಅದ್ ಹೆಂಗಿತ್ತು ಆ ಡ್ರೀಮ್ಸ್? ಒಂದು ಸಣ್ಣ ತುಣುಕು ನಿಮಗೋಸ್ಕರ ಮಾಡಿ ತೋರಿಸಿ, ಸ್ವಲ್ಪ ಜನರಿಗೆ ಗೊತ್ತಾಗಲ್ಲ. ಪರವಾಗಿಲ್ಲ. ವಾಟ್ ಇಸ್ ದಿ ಸ್ಟೇಟಸ್ ಮೇಡಮ್? ಎಸ್, ಇದು ಸ್ವಲ್ಪ ಈಗ ಥಿಕ್ ಆಗಿದೆ ನೋಡಿ. ಓಕೆ. ಸ್ವಲ್ಪ ಥಿನ್ ಡೌನ್ ಮಾಡಕ್ಕೆ ನೀರ್ ಹಾಕ್ಬೋದು. ನೀರ್ ಹಾಕ್ಬೇಕು. ಸೊ ಇಲ್ಲಾಂದ್ರೆ ಕೋಕೋನಟ್ ಇದು ತುಂಬಾ ಹೆವಿ ಆಗುತ್ತೆ. ಸೊ ಇದೇ ಇದ್ರಲ್ಲಿ ವೆರಿ ನೈಸ್. ವಾವ್, ಪರ್ಫೆಕ್ಟ್ಲಿ ಕುಕ್ಡ್ ಅನ್ಸುತ್ತೆ. ಸ್ವಲ್ಪ ಸ್ಪ್ಯಾಚುಲಾ ಅಲ್ಲಿ ಇದ್ ಮಾಡಿದ್ರೆ ಹೌದು ಆಗಿದೆ ನೋಡಿ. ಆಗಿದೆ ಅಲ್ಲ? ಆಫ್ ಮಾಡ್ಬೇಡ. ಆಫ್ ಮಾಡ್ಬೋದು ಇದನ್ನ ಈಗ. ಘಮ್ ಅಂತ ಇದೆ. ಹೌದು, ಈ ಜಾಸ್ಮಿನ್ ರೈಸ್ ಸ್ಮೆಲ್ಸ್ ಅ ಲಿಟಲ್ ಡಿಫರೆಂಟ್ ದ್ಯಾನ್ ದ ನಾರ್ಮಲ್ ರೈಸ್. ಹೌದಾ? ಹೌದು. ಇಟ್ಸ್ ಬಾಯ್ಲಿಂಗ್. ಸೊ ಈಗ ಆಫ್ ಮಾಡ್ಬೇಡ. ಮಾಡೋಣ. ಗಾರ್ನಿಶ್ ನಿಮ್ಗೆ ಬೇಕಾಗಿರೋದು ಕೊತ್ತಂಬರಿ ಸೊಪ್ಪು. ಎಸ್. ಈ ಕಡಲೆ ಬೀಜನ, ಇದು ಹುರಿದಿರೋ ಕಡಲೆ ಬೀಜನ ಹುರಿದಿದ್ದು ಆಮೇಲೆ ಸಿಪ್ಪೆ ತೆಗೆದಿದ್ದು. ಥೈಲ್ಯಾಂಡ್ ಅಲ್ಲಿ ಪೀನಟ್ಸ್ ತುಂಬಾ ಪಾಪ್ಯುಲರ್. ಸೊ ತುಂಬಾನೇ ಪೀನಟ್ಸ್ ತಿಂತಾರೆ ಎಲ್ಲರೂ. ಸೊ ಆಮೇಲೆ ಎಲ್ಲದಕ್ಕೂ ಸ್ಯಾಲಡ್ಸ್, ಮೇನ್ ಕೋರ್ಸ್ ಎಲ್ಲದಕ್ಕೂ ದೇ ಆಡ್ ಪೀನಟ್ ಆಸ್ ಅ ಗಾರ್ನಿಶ್. ಓಕೆ. ಸೊ ಅದಕ್ಕೆ ಪೀನಟ್ಸ್ ಜಸ್ಟ್ ಟೇಸ್ಟ್ ಪ್ರಕಾರ ಒಂಥರ ಕ್ರಂಚಿ ಆಗಿ ಇಟ್ ಗಿವ್ಸ್ ದಟ್ ಫೀಲ್. ನೋ, ಅಡ್ಗೆ ಮಾಡ್ತಾ ಮಾಡ್ತಾ ಸುಮ್ನೆ ತಿಂತಾ ಇರ್ಬೋದು ಇದನ್ನ. ಅಂಡ್ ಲಾಸ್ಟ್ಲಿ ಸಮ್ ಲೆಮನ್ ಜ್ಯೂಸ್. ಓಕೆ. ಅರ್ಧ ಲೆಮನ್ ಹಾಕ್ತಾ ಇದೀನಿ. ಸುಧಾ ಕೈ ರುಚಿ ಟೇಸ್ಟ್ ಮಾಡಕ್ಕೆ ನಾವು ಅದೃಷ್ಟ ಮಾಡಿರ್ಬೇಕು. ಯಾಕೆ ಅಂತ ನಿಮಗ್ ಗೊತ್ತಾಗತ್ತೆ. ಫಸ್ಟ್ ಇದನ್ನ ಶಿಫ್ಟ್ ಮಾಡೋಣ ಟು ದ ಡೈನಿಂಗ್ ಟೇಬಲ್. ಮಹಾಜನಗಳೇ, ಇದು ಸರ್ವಿಂಗ್ ಬೋಲ್ ಶಿಫ್ಟ್ ಮಾಡ್ಕೊಳ್ಳೋಣ. ಎಸ್. ಓಕೆ. ಸೊ ಫೈನಲಿ ಇನ್ನೊಂದು ರೌಂಡ್ ಆಫ್ ಕೊತ್ತಂಬರಿ ಸೊಪ್ಪು, ಇನ್ನೊಂದು ರೌಂಡ್ ಆಫ್ ಕಡಲೆ ಬೀಜ, ಸುಮ್ನೆ ಒಂದು ಡವ್ಗಳಿಗೆ ಒಂದೇ ಒಂದು ಬ್ಯಾಡ್ಗೆ ಮೆಣಸಿನ್ಕಾಯಿನ ಇದ್ರ ಮೇಲೆ ಹಾಕಿ we are going to the dining table now. ರೈಸ್ ತಗೊಳ್ಳಿ. ಎಸ್. ಹೋಗೋಣ. ಶ್ರದ್ಧಾ ರೆಡಿ? ಬನ್ನಿ. ರೆಡಿ ಟು ಈಟ್. ರೆಡಿ ಟು ಈಟ್. ನಾನು ಅದೇ ಬಂದು
ಥಾಯ್ ರೆಡ್ ಕರಿಗೆ ಸ್ಟೈಲ್ ಆಗಿ ಹಾಯ್ ಅಂತ ಹೇಳುವ ಸಮಯ. ಅಂದ್ರೆ ಇಂಗ್ರೀಡಿಯೆಂಟ್ಸ್ ಏನೇನೆಲ್ಲ ಬೇಕು ನೋಡೋಣ ಬನ್ನಿ, ಒಂದು ಸಣ್ಣ ರೀಕ್ಯಾಪ್ ಅಲ್ಲಿ. ಜಾಸ್ಮಿನ್ ರೈಸ್ ಬೇಕಾಗುವ ಸಾಮಗ್ರಿಗಳು: ಜಾಸ್ಮಿನ್ ರೈಸ್ 1 ಬಟ್ಟಲು, ಉಪ್ಪು ರುಚಿಗೆ ತಕ್ಕಷ್ಟು. ಮಾಡುವ ವಿಧಾನ: ಪಾತ್ರೆಗೆ ನೀರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀರು ಕಾದ ಬಳಿಕ ಜಾಸ್ಮಿನ್ ಅಕ್ಕಿ ಸೇರಿಸಿ ಅನ್ನ ತಯಾರಿಸಿಕೊಳ್ಳಿ. ತಲೆಗೆ ಮುಡ್ಕೊಳ್ಳೋ ಮಲ್ಲಿಗೆ ಅಲ್ಲ, ಹೊಟ್ಟೆಗೆ ಹಾಕೊಳ್ಳೋ ಮಲ್ಲಿಗೆ. ಜಾಸ್ಮಿನ್ ರೈಸ್ ಅನ್ನ ಹೇಗ್ ಮಾಡೋದು, ಇಂಗ್ರೀಡಿಯೆಂಟ್ಸ್ ಏನ್ ಬೇಕು ನೋಡೋಣ ಬನ್ನಿ. ಥಾಯ್ ರೆಡ್ ಕರಿ: ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೀ ಚಮಚ, ರೆಡ್ ಕರಿ ಪೇಸ್ಟ್ 2 ಟೀ ಚಮಚ, ಉಪ್ಪು ರುಚಿಗೆ ತಕ್ಕಷ್ಟು, ಅಣಬೆ 1 ಬಟ್ಟಲು, ಕ್ಯಾರೆಟ್ ಅರ್ಧ ಬಟ್ಟಲು, ಹೆಚ್ಚಿದ ಬೇಬಿಕಾರ್ನ್ ಅರ್ಧ ಬಟ್ಟಲು, ಹಸಿ ಬಟಾಣಿ 1 ಬಟ್ಟಲು, ಕೋಕೋನಟ್ ಮಿಲ್ಕ್ 400 ಗ್ರಾಂ, ಕೊತ್ತಂಬರಿ ಸೊಪ್ಪು, ಹುರಿದ ಶೇಂಗಾ ಬೀಜ 1/4 ಬಟ್ಟಲು, ನಿಂಬೆ ರಸ ಅರ್ಧ, ಒಣಮೆಣಸಿನಕಾಯಿ 3, ಎಣ್ಣೆ 1.5 ಟೀ ಚಮಚ. ಮಾಡುವ ವಿಧಾನ: ಬಾಣಲೆಗೆ ಎಣ್ಣೆ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ 1 ಸುತ್ತು ಫ್ರೈ ಮಾಡಿಕೊಂಡು ಬಳಿಕ ರೆಡ್ ಕರಿ ಪೇಸ್ಟ್, ಹೆಚ್ಚಿದ ಮಶ್ರೂಮ್, ಹೆಚ್ಚಿದ ಕ್ಯಾರೆಟ್, ಹೆಚ್ಚಿದ ಬೇಬಿಕಾರ್ನ್, ಹಸಿ ಬಟಾಣಿ ಹಾಕಿ ಅದು ಫ್ರೈ ಆದ ಬಳಿಕ ರುಚಿಗೆ ತಕ್ಕಷ್ಟು ಉಪ್ಪು, ಕೋಕೋನಟ್ ಮಿಲ್ಕ್, ಸ್ವಲ್ಪ ನೀರು, ಕೊತ್ತಂಬರಿ ಸೊಪ್ಪು, ಹುರಿದು ಸಿಪ್ಪೆ ತೆಗೆದ ಶೇಂಗಾ ಬೀಜ, ನಿಂಬೆ ರಸ ಸೇರಿಸಿ ಕಲಸಿ ನಂತರ ಕೊತ್ತಂಬರಿ ಸೊಪ್ಪು, ಶೇಂಗಾ ಬೀಜ, ಒಣಮೆಣಸಿನಕಾಯಿಯಿಂದ ಅಲಂಕರಿಸಿದ್ರೆ ಥಾಯ್ ರೆಡ್ ಕರಿ ಜೊತೆ ಜಾಸ್ಮಿನ್ ರೈಸ್ ರೆಡಿ ಟು ಈಟ್. ನಮ್ ಜೊತೆಗೆ ನಮ್ಮ ಶ್ರದ್ಧಾ, ಶ್ರೀನಾಥ್ ಅಂಡ್ ಸುಧಾ ಆಲ್ ಸೆಟ್ ಟು ಡು ಸ್ವಾಹ. ಬನ್ನಿ. ಸೊ ಸರ್ವ್ ಮಾಡೋಣ. ಎಸ್ ಮಾಡಿ, ಫಸ್ಟ್ ನಮ್ಮ ಹುಡುಗಿಗೆ ಸರ್ವ್ ಮಾಡೋಣ. ವಾಹ್, ಇಷ್ಟೊಂದು ಪ್ರೀತಿ. ಬಿಕಾಸ್ ಇಟ್ಸ್ ಹರ್ ಫೇವ್ರೆಟ್. ಎಸ್, ಸಾಕು ಮೇಡಮ್. ಪರ್ಫೆಕ್ಟ್ ಹೋಸ್ಟ್ ಅಲ್ಲ ನೀವು? ಐ ಲವ್ ಟು ಹೋಸ್ಟ್. ಯಾ, ಕರೆಕ್ಟ್ she does. ಆಗಿ ರೌಂಡ್ ಆಗಿರೋ ಕ್ಯಾರೆಟ್ಸ್, ಗ್ರೀನ್ ಆಗಿರೋ ಪೀಸ್, ಬೇಬಿಕಾರ್ನ್ ಕಲರೇ ಚೇಂಜ್ ಆಗ್ಬಿಟ್ಟಿದೆ. ಬೇಬಿಕಾರ್ನ್ ಯಾವ್ದು ಕಲರು ತಗೊಳುತ್ತೆ. ದಟ್ಸ್ ಅ ಗುಡ್. ಓಕೆ, ಮಾಡ್ಬೋದಾ? ಮಾಡೋಣ. ರೆಡಿನಾ? 1 2 2 3 3 ಗೋ. ಗೋ. Just like in college. It's just like in Thailand. And just like in Thailand. And the peanuts. Thank you. I love Wonderful. ಥ್ಯಾಂಕ್ ಯು ವೆರಿ ಮಚ್. ನನಗೆ ಮಾತಾಡಲ್ಲ, ಸಾರಿ. ಆಹಾ. ಸೊ ಟೆಲ್ ಮಿ ಶ್ರದ್ಧಾ, ಊಟದ ಬಗ್ಗೆ ನಿಮ್ಗೆ ತುಂಬಾ ಒಲವಿದೆ ಅಂತ ಗೊತ್ತು, ಬಟ್ ನಾಟಕದ ಬಗ್ಗೆ ಒಲವು ಹೇಗೆ ಕಾಲೇಜಲ್ಲಿ ಇದ್ದಾಗ ಶುರು ಆಯ್ತಾ? ಕಾಲೇಜಲ್ಲಿ ಇದ್ದಾಗ ಅದು ಇಟ್ ಬಿಕೇಮ್ ಅ ರಿಯಾಲಿಟಿ ಫಾರ್ ಮೀ. ಓಕೆ, ಸೊ ಅದಕ್ಕಿಂತ ಮುಂಚೆನೆ ನಾಟಕ ಅಂದ್ರೆ ನಿಮ್ಗೆ ಇಷ್ಟ ಆಯ್ತಾ? ಅದಕ್ಕಿಂತ ಮುಂಚೆನೆ ಸ್ಕೂಲಲ್ಲಿ ಇದ್ದಾಗ ನನಗೆ ಆಕ್ಟಿಂಗ್, ಡ್ರಾಮ್ಯಾಟಿಕ್ಸ್ ಒಂಥರ ಇಮಿಟೇಟ್ ಮಾಡೋದು, ಮಿಮಿಕ್ರಿ, ಅಂದ್ರೆ ಟು ಬಿ ಲೈಕ್ ಫನಿ ಕಿಡ್, Okay. ತುಂಬಾ ಇಷ್ಟ ಆಯ್ತು. ಬಟ್ ಕಾಲೇಜಿಗೆ ಬಂದಾದ್ಮೇಲೆ ಅಂಡ್ ಆಫ್ಟರ್ ಮೈ ಫಸ್ಟ್ ಶೋ ನನ್ಗೆ ಒಂಥರ ಕಾನ್ಫಿಡೆನ್ಸ್ ಸಿಕ್ತು. ಓಕೆ, ನಾನು ಮಾಡ್ಬೋದಲ್ಲ, ದಿಸ್ ವಾಸ್ ಸೋ ಡಿಫಿಕಲ್ಟ್ ಅಂತ. ಸೊ ಅಲ್ಲಿಂದ ಶುರು ಆಯ್ತು. ಹಂಗೆ. ಹಾ, ಇವಳ್ದು ಮತ್ತೆ ನಂದು ಒಂದು ಡೀಲ್ ಇದೆ. ಒಂದು 3-4 ವರ್ಷ ಆದ್ಮೇಲೆ ನಾನು ಮತ್ತೆ ಇವಳು ಒಂದು ರೆಸ್ಟೋರೆಂಟ್ ಓಪನ್ ಮಾಡ್ತೀರಾ ಅಂತನಾ? ಶುರು ಮಾಡ್ತೀವಿ ಅಂತ. ಅವಳು ನನ್ನ ಇನ್ವೆಸ್ಟರ್ ಆಗ್ತಾಳಂತೆ. ಅದೇ ಸ್ಕಿಲ್ ಯೂಸ್ ಮಾಡ್ತೀನಿ. ನಾನು ಲೋನ್ ತಗೊಂಡು ಇನ್ವೆಸ್ಟ್ ಮಾಡ್ತೀನಿ. 2 minutesಗೆ ಜೊತೆಲಿ ರೆಸ್ಟೋರೆಂಟ್ ಓಪನ್ ಮಾಡ್ತಾ ಇದಾರೆ ಅಂದ್ರೆ ನನಗೆ ಶಾಕು ಆಯ್ತು. ಬಿಕಾಸ್ ಶ್ರದ್ಧಾಗೆ ಅಡುಗೆ ಮನೆಗೆ ಕನೆಕ್ಷನ್ ಇಲ್ವಲ್ಲ. ಅವಳು ಇನ್ವೆಸ್ಟ್ಮೆಂಟ್ ಕೊಡ್ಲಿ, ನಾನ್ ಸ್ಕಿಲ್, ನನ್ನ ಟ್ಯಾಲೆಂಟ್ ಯೂಸ್ ಮಾಡ್ತೀನಿ. Okay. ಸೊ ಒಟ್ಟಿಗೆ ಗುಡ್ ಜೋಡಿ. ಡಿಸೈಡೆಡ್. ಕೋರ್ಟ್ ರೂಮ್ ಹೋಗಿ ವಾದ ವಿವಾದ ಏನಾದ್ರು ಮಾಡಿದ್ರೆ ಏನ್ ಕತೆ ಲಾಯರ್ ಆಗಿ? ನಾನು ಕಂಪ್ನಿಗೆ ವರ್ಕ್ ಮಾಡ್ತಿದ್ದೆ. ಸೊ ಐ ವಾಸ್ ಅ ಕಂಪ್ನಿ ಲಾಯರ್. ಕಂಪನಿ ಲಾಯರ್ ಅಂದ್ರೆ ನನ್ ಕಂಪನಿ ಯಾವ್ದು ವಿಷಯ ಅಂದ್ರೆ ಸಿಕ್ಕಾಕೋಬಾರ್ದು ಆತರ ನಾನ್ ನೋಡ್ಕೋಬೇಕು. ಯಾವ ಕಂಪನಿ ಅದು? ಒಂದು ರಿಯಲ್ ಎಸ್ಟೇಟ್ ಕಂಪನಿ. ಒಂದು ರಿಯಲ್ ಎಸ್ಟೇಟ್ ಕಂಪನಿ. ಓಕೆ, ದೊಡ್ಡ ಕಂಪನಿ ನಮ್ಮೂರಲ್ಲಿ. ಅಂಡ್ ಸೊ ಐ ಯೂಸ್ ಟು ಟೇಕ್ ಕೇರ್ ಆಫ್ ದೇರ್ ಲೀಗಲ್ ಅಂಡ್ ಐ ಯೂಸ್ ಟು, ಅಂದ್ರೆ ನಾನು ಕೋರ್ಟ್ಸಿಗೆ ಹೋಗ್ತಾ ಇದ್ದೆ, ಅವ್ರನ್ನ ರೆಪ್ರೆಸೆಂಟ್ ಮಾಡ್ತಾರ. ಸೊ ಐ ಮೀನ್ ಇವಾಗ ನಟಿ ಆದ್ಮೇಲೆ ಆ ಕೆಲ್ಸನೆಲ್ಲ ಯೋಚನೆ ಮಾಡಿದ್ರೆ, ಐ ಮೀನ್ ಡು ಯು ಥಿಂಕ್ ಯು ಆರ್ ಹ್ಯಾಪಿ ಓವರ್ ದೇರ್? ಅಥವಾ ಆರ್ ಯು ಸ್ಯಾಟಿಸ್ಫೈಡ್? ಇಲ್ಲ, ಒಂಥರ ಐ ಡೆಂಟ್ ಫೀಲ್ ಲೈಕ್ ಐ ಬಿಲಾಂಗ್ ದೇರ್. ಆ ಸ್ಯಾಟಿಸ್ಫ್ಯಾಕ್ಷನ್ ಇರ್ಲಿಲ್ಲ ಜಾಬ್ ಅಲ್ಲಿ ಅಲ್ಲ. ಸುಧಾ ಆನ್ ದಿ ಅದರ್ ಹ್ಯಾಂಡ್, ಇವಳಿಗೆ ಆ ಜಾಬ್ ಅಂತ ತುಂಬಾ ಇಷ್ಟ ಆಯ್ತು. ಅಂಡ್ ಶಿ ವಾಸ್ ವೆರಿ ಹಾರ್ಡ್ ವರ್ಕಿಂಗ್. ತುಂಬಾ ಶಿ ವರ್ಕ್ 50 years in one law firm. So she did really well there. ಮತ್ತೆ ಅಲ್ಲಿಂದ ಎಲ್ಲ ಬಿಟ್ಬಿಟ್ಟು ಶಿ ಟರ್ನ್ ಟು ಬಿಕಮ್ ಅ ಪ್ರೊಫೆಷನಲ್ chef. Wow. So again, hats off to her too. Everyone follows their passion in different ways. She did hers. ಲೈಫ್ ಅಲ್ಲಿ ರಿಸ್ಕ್ ತಗೊಳ್ಳೇಬೇಕು ಅಂತ ಇಲ್ಲಿ ಪ್ರೂವ್ ಆಗ್ತಿದೆ. ಇವ್ರು ಸುಮ್ನೆ ಅವ್ರ ಕಂಪನಿಯಲ್ಲೇ ಇದ್ಬಿಟ್ಟಿದ್ರೆ ಟುಡೇ ಪ್ರಾಬಬ್ಲಿ ಯು ಟರ್ನ್ ಆಗ್ತಾರೆ. ಯು ಟರ್ನ್ ಆಗ್ತಿರ್ಲಿಲ್ಲ. ಯಾವ್ದೋ ಒಂದು
ಅಂಗಡಿಯಲ್ಲೋ ಯಾವ್ದೋ ಒಂದು ಯು ಆಲ್ಸೋ ವರ್ಕ್ ಇಟ್ ಸ್ಟೋರ್ ಅಲ್ವಾ? ಐ ವರ್ಕ್ ವಿತ್ ರಿಟೇಲ್ ಕಂಪನಿ, ಹೌದು, ಫ್ರೆಂಚ್ ರಿಟೇಲ್ ಕಂಪನಿ. ಆದ್ರೆ ಅಲ್ಲೂ ನಾನು ಅವ್ರ ರಿಯಲ್ ಎಸ್ಟೇಟ್ ಲೀಗಲ್ ಮ್ಯಾಟರ್ಸ್ ಓಕೆ. ಸೊ ಬ್ಯಾಕ್ ಎಂಡ್ ಅಲ್ಲೇ ಇದ್ರಿ ನೀವು. ಇವಾಗ ನೋಡಿ ಇನ್ ಫ್ರಂಟ್ ಆಫ್ ದ ಕ್ಯಾಮೆರಾಸ್ ಹೆಂಗ್ ಲೈಫ್ ಚೇಂಜ್ ಆಗಿದೆ ಅಲ್ಲ? ಒಂದ್ ಮಾತ್ರ ಚೇಂಜ್ ಆಗಿಲ್ಲ. ಏನದು? ಹೈರೆಡ್ 2008 ಅಲ್ಲೂ ಅದು, 2016 ಅಲ್ಲೂ ಅದು. ಒಂದು ಲಾಸ್ಟ್ ಸ್ಪೂನ್ ಫುಲ್ ಥಾಯ್ ರೆಡ್ ಕರಿನ ಬಾಯಲ್ಲಿ ಹಾಕೊಂಡು ಬಾಯ್ ಅಂತ ಹೇಳ್ತಾ ಇದೀನಿ. ಕೈ ತೊಳ್ಕೊಳ್ಳೋಣ ಬನ್ನಿ. ಬನ್ನಿ. ಕೈಯೆಲ್ಲ ಸ್ವಲ್ಪ ಥಾಯ್ ಆಗಿದೆ. ಆಹಾ, ಇವಾಗ ಗೊತ್ತಾಯ್ತಾ ಯಾಕೆ ನಾವು ಅದೃಷ್ಟ ಮಾಡಿದೀವಿ ಅಂತ. 5 ಸ್ಟಾರ್ ಹೋಟೆಲಿನ ಅಡಿಗೆ ಮನೆಯಲ್ಲಿ ಕೈ ರುಚಿ ತೋರಿಸ್ತಿರುವ ಸುಧಾ ಇವತ್ತು ನಮ್ಮ ಸ್ಟಾರ್ ಸವಿರುಚಿ ಅರಮನೆಗೆ ಬಂದು ಎಂತ ಅದ್ಭುತವಾದ ಥಾಯ್ ರೆಡ್ ಕರಿ ಅಂಡ್ ಜಾಸ್ಮಿನ್ ರೈಸ್ ಅನ್ನ ಮಾಡಿದ್ರು. ಅದ್ಭುತ ನೋಡಿ. 5 ಸ್ಟಾರ್ ಹೋಟೆಲ್ ಹೋಗಿದ್ರೆ ಸುಮ್ನೆ 500 ರೂಪಾಯಿ ಕೊಡ್ಬೇಕಾಗಿತ್ತು ಇದಕ್ಕೆ. ಫ್ರೀ ಆಗಿ ಸ್ವಾಹಗಳು ಮಾಡಿದೀವಿ ನನ್ನ ಫ್ರೆಂಡ್ ಅಲ್ವಾ? ಶ್ರದ್ಧಾ ವೆರಿ ಸ್ಮಾರ್ಟ್. ಯೋಚನೆ ಮಾಡಿ ಕರೆಕ್ಟ್ ಫ್ರೆಂಡ್ಸ್ ನ ಹುಡ್ಕೊಂಡಿದ್ದೀರಾ. ನಾನು ಆಡ್ ಮಾಡ್ಕೊಳ್ತೀನಿ ಇವ್ರನ್ನ, ನಂಬರ್ನ, ಹೊಸ ಫ್ರೆಂಡ್ ಅಂತ. ಬೆಸ್ಟ್ ಬಡಿ. ಸೊ ಹೇಳಿ ಸುಧಾ, ಹೌ ಡಿಡ್ ಯು ಫೀಲ್? ಐ ಥಿಂಕ್ ಇಲ್ಲಿ ಬಂದು ಐ ಥಿಂಕ್ ವ್ಯೂವರ್ಸ್ ಜೊತೆ ಎಲ್ಲ ಶೇರ್ ಮಾಡಿ ನನ್ನ ಟ್ರಾವೆಲ್ ಏನಾದ್ರು ಸ್ವಲ್ಪ ನಾನು ಕಲ್ತಿದ್ದು, ಇಟ್ ವಾಸ್ ಅ ನ್ಯೂ ಎಕ್ಸ್ಪೀರಿಯನ್ಸ್ ಅಂಡ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಸೊ ಥ್ಯಾಂಕ್ ಯು ಕರೆದಿದ್ದು. ಐ ಮೀನ್ ಥ್ಯಾಂಕ್ ಯು ಟು ಶ್ರದ್ಧಾ ಅಂಡ್ ಆಫ್ ಕೋರ್ಸ್ ಥ್ಯಾಂಕ್ ಯು ಟು ಯು. ವಿತ್ ಹೆವಿ ಹಾರ್ಟ್ ಅಂಡ್ ಹೆವಿ ಸ್ಟಮಕ್ ಆಲ್ಸೋ ನಾವು ಟಾಟಾ ಬೈ ಬೈ ಸಿ ಹೇಳ್ಬೇಕು ಸುಧಾಗೆ. ಸುಧಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಹಿಯರ್. ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ. ಗ್ರೇಟ್ ಮೀಟಿಂಗ್ ಯು. ಇಬ್ರು ಮಾತು ಓವರ್ಲ್ಯಾಪ್ ಮಾಡ್ಕೊಂಡು ಮಾತಾಡಿದ್ವಿ. ಮತ್ತೆ ಹೇಳಿ ಸುಧಾ, ಇಟ್ ವಾಸ್ ಗ್ರೇಟ್ ಮೀಟಿಂಗ್ ಯು. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಹಿಯರ್. ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ. ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಸೂಪರ್. ಸೊ ಬನ್ನಿ ಶ್ರದ್ಧಾ, ಲೆಟ್ಸ್ ಡ್ರಾಪ್ ಸುಧಾ. ಗುಡ್ ಫನ್. ಓಹೋ, ಮಜಾ ಮಾಡಿದ್ರಾ? ನಾಳೆ ನೀವು ಮಜಾ ಮಾಡ್ತೀರಾ. ಯಾಕೆ ಅಂತ ಕೇಳ್ತಾ ಇದೀರಾ? ನಾಳಿನ ಎಪಿಸೋಡ್ ಅಲ್ಲಿ ಈ ನಮ್ಮ ಶ್ರದ್ಧಾ ಮೇಡಮ್ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಕಾಲಿಡ್ಬೇಕು ಅಂದ್ರೆ ಹಿಂಗ್ ಹೋದ್ರು ಸ್ಲೋ ಮೋಷನ್ ಅಲ್ಲಿ. ಅದಾದ್ಮೇಲೆ ಫಸ್ಟ್ ಸಿನಿಮಾ ಮಾಡಾದ್ಮೇಲೆ ಸ್ಲೋ ಮೋಷನ್ ಅಲ್ಲೇ ಮುಗ್ದೋಗುತ್ತೇನೋ ಈ ಕರಿಯರ್ ಅಂತಾನೂ ಅನ್ಕೊಂಡ್ರು. ಯಾಕೆ ಅನ್ಕೊಂಡ್ರು? ಜೊತೆಗೆ ಯೂ ಟರ್ನ್ ತಗೊಂಡು ಯೂ ಟರ್ನ್ ಸಿನಿಮಾನ ಯಾವಾಗ ಮಾಡಿದ್ರು, ಆ ಅವಕಾಶ ಹೇಗ್ ಸಿಕ್ತು, ಆಲ್ ದೋಸ್ ವೆರಿ ವೆರಿ ಅಮೇಸಿಂಗ್ ಸ್ಟೋರೀಸ್ ನಾಳೆ ಗೊತ್ತಾಗತ್ತೆ ಇದೇ ಜಾಗದಲ್ಲಿ ನಿಮ್ಮ ಸ್ಟಾರ್ ಸವಿರುಚಿ ಅರಮನೆಯಲ್ಲಿ. ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ ಕೋಪವರ್ಡ್ ಬೈ ವಿಮ್ ಅಂಡ್ ದಾವತ್ ದ ಫೈನೆಸ್ಟ್. ನಾನು ನಿಮ್ಮ ಪಟಾಕಿ ಶ್ರುತಿ. ನಾನು ನಿಮ್ಮ ಶ್ರದ್ಧಾ ಶ್ರೀನಾಥ್. ಥ್ಯಾಂಕ್ ಯು ವೆರಿ ಮಚ್. So we are saying bye bye, tata. See you.